ಇವತ್ತು ನಾನು ನಿಮಗೆ ಜಪಾನಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಾವ್ಯಾವ ಥರ ಜನಗಳು ಬರ್ತಾರೆ, ಕುಡ್ದು ತೂರಡಿ ಬೀಳ್ತಾರ ಹೇಳ್ತಾರ ಅಂತ ನಿಮಗೂ ಶೇರ್ ಮಾಡ್ತೀನಿ. ಶಿಂಜುಕಲ್ಲಿರುವಂತಹ ಈ ಒಮೊಯ್ದೆ ಯೊಕೋಚೋ ಮೆಮೊರಿ ಲೇನ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರುವಂತ ಈ ಸ್ಮಾಲ್ ಶಾಪ್ ಎಲ್ಲ ಬಾರ್ ಮತ್ತೆ ಯಾಕಿತೋರಿ ಅಂಗಡಿಗಳು. ಇಲ್ಲಿನ ಬಾರ್ ಗಳಲ್ಲಿ ಕೇವಲ 5 ರಿಂದ 10 ಜನ ಕೂರುವಷ್ಟು ಅಷ್ಟೇ ಜಾಗ ಇರುತ್ತೆ. ಜನರು ಸಂಜೆ ಹೊತ್ತಲ್ಲಿ ಬರ್ತಾರೆ, ಪೀಸ್ಫುಲ್ ಆಗಿ ಅವ್ರಿಗೆ ಏನ್ ಬೇಕು ಫುಡ್ ಆರ್ಡರ್ ಮಾಡ್ತಾರೆ, ಡ್ರಿಂಕ್ಸ್ ಕುಡಿತಾರೆ, ಹೋಗ್ತಾರೆ ಅಷ್ಟೇ. ಅದ್ ಬಿಟ್ಟು ಗದ್ದಲ ಸದ್ದು ಅದೆಲ್ಲ ಏನೂ ಇರಲ್ಲ. ಜಾಗ ತುಂಬಾ ಸಣ್ಣದಾಗಿರೋದ್ರಿಂದ ಲಗೇಜ್ ಎಲ್ಲ ಮೇಲ್ಗಡೆ ಇಡಕ್ಕೆ ಸ್ಪೇಸ್ ಇರುತ್ತೆ. ಇನ್ನು ಜನರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕುತ್ಕೊಳ್ತಾರೆ, ಬಟ್ ಆದ್ರೆ ಅಷ್ಟೇ ಎಂಜಾಯ್ ಮಾಡ್ತಾರೆ. ಇಲ್ಲಿನ ಬಾರ್ಗಳಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಮಾತ್ರ ಒಳಗೆ ಹೋಗ್ಬೇಕು ಅನ್ನೋದೆಲ್ಲ ಏನಿಲ್ಲ. ನೀವು ನಾರ್ಮಲ್ ಆಗಿ ಕೂಲ್ ಡ್ರಿಂಕ್ಸ್ ಆರ್ಡರ್ ಮಾಡಿ ಜಪಾನೀಸ್ ಸ್ಟ್ರೀಟ್ ಫುಡ್ ನೆಲ್ಲ ಟೇಸ್ಟ್ ಮಾಡ್ಬೋದು. ನಮ್ಗೆ 1 ನಿಮಿಷ ಕನ್ಸ್ಬಿಡ್ಬೇಕು ಇದು ಬಾರ್ ಹೌದಾ ಅಂತ, ಅಷ್ಟು ಪೀಸ್ಫುಲ್ ಆಗಿರುತ್ತೆ. ಒಮೊಯ್ದೆ ಅಂತ ಹೇಳಿದ್ರೆ ನೆನಪು, ಯೊಕೋಚೋ ಅಂದ್ರೆ ಗಲ್ಲಿ. ಹಾಗಾಗಿ ಈ ಒಂದು ಸಣ್ಣ ಗಲ್ಲಿ, ಈ ಮೆಮೊರಿ ಲೇನ್ ನ ಒಮೊಯ್ದೆ ಯೊಕೋಚೋ ಅಂತ ಕರೀತಾರೆ. ಸಂಜೆ ಆಫೀಸ್ ಎಲ್ಲ ಮುಗಿಸಿ ಈ ನೈಟ್ ಲೈಫ್ ಎಂಜಾಯ್ ಮಾಡೋದಕ್ಕೆ ಎಲ್ರು ಇಲ್ಲಿಗೆ ಬರ್ತಾರೆ. ಜಪಾನೀಸ್ ಅಲ್ಲಿ ಬಾರ್ಗಳನ್ನ ಇಜಕಾಯ ಅಂತ ಕರೀತಾರೆ. ಜಪಾನಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರುವ ಬಾರ್ ಗಳನ್ನ ನೋಡಕ್ ಸಿಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೂ ಏನಾದ್ರು ಬಾರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನೀವು ಜಪಾನಲ್ಲಿ ಆರಾಮ್ಸೆ ಬಾರ್ ನ ವಿಸಿಟ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.